ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ 10ನೇ ತರಗತಿ ಪಾಸ್ ಆದರೂ ಕೂಡ ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಥವಾ ಕೋರ್ಟಲ್ಲಿ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅವರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತ ಅನ್ಕೋಬೋದು. ಇಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಮೊನ್ನೆ ಆ, ವಿಧಿ ಇದು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಬೆಂಗಳೂರು ಕಡೆಯಿಂದ ಒಂದು ಜಾಬ್ ವೇಕೆನ್ಸಿಯನ್ನು ಬಿಟ್ಟಿದ್ದಾರೆ. ಅಂದರೆ ಒಂದು ಹುದ್ದೆಗೆ ಖಾಲಿ ಪೋಸ್ಟನ್ನು ಬಿಟ್ಟಿದ್ದಾರೆ. ಅದೇನಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಪೇಜ್ ಓಪನ್ ಮಾಡಿದ್ದೀನಿ. ಇಲ್ಲಿ PDF ಬೇಕಾದರೆ ನಿಮಗೆ ನನ್ನ ವಾಟ್ಸಪ್ಪಲ್ಲಿ ಕಳಿಸಿರ್ತೀನಿ. ಅದು ವಾಟ್ಸಪ್ ಲಿಂಕ್ ಬಂದು ನಂದು ಪೇಜ್ ಇರುತ್ತಲ್ಲ, ಇವಾಗ ಯೂಟ್ಯೂಬ್ ಪೇಜಲ್ಲಿ ಅಲ್ಲಿ ಕೆಳಗಡೆ ಇರುತ್ತೆ ಲಿಂಕು, ಅಲ್ಲಿ ಕಳಿಸಿರ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಇದೇ ಥರ ಜಾಬ್ ನೋಟಿಫಿಕೇಷನ್ ಬೇಕಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಬೇಕು. ಅಂದರೆ ನಿಮಗೆ ಇದೇ ಥರ ಜಾಬ್ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಬರೀ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಇಲ್ಲಿ ಯಾವುದೇ ಥರ ಎಕ್ಸಾಮ್ ಇಲ್ಲ, ಏನಿಲ್ಲ. ಬರೀ ನೀವು 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ಥರ ಎಕ್ಸಾಮ್ ಇಲ್ಲ, ಫಿಸಿಕಲ್ ಟೆಸ್ಟ್ ಇಲ್ಲ, ಏನೂ ಇಲ್ಲ. ಬರೀ ನೀವು ಅಪ್ಲೈ ಮಾಡೋದಷ್ಟೇ ಇರುತ್ತೆ. ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಮತ್ತು ಏನೇನು ಡೀಟೇಲ್ ಇದೆ ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೋಡೋಣ ಬನ್ನಿ ಏನೇನಿದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಂತ ಇದೆ. ಇಲ್ಲಿ ವಿವಿಧ ಗ್ರೂಪ್ ಡಿ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇರ ನೇಮಕಾತಿ ಅಂದರೆ ಇಲ್ಲಿ ಯಾವುದೇ ಥರ ಎಕ್ಸಾಮ್ ಇರಲ್ಲ. ಮತ್ತು ಯಾರ್ಯಾರು ಏನೇನು ಪೋಸ್ಟ್ ಖಾಲಿ ಇದ್ದಾವೆ ಅಂದರೆ ಜವಾನು ಮತ್ತು ಕಾವಲುಗಾರರು, ಸ್ವೀಪರು, ಜವಾನು, ಹೌಸ್ ಕೀಪಿಂಗು, ಲಿಫ್ಟ್ ಅಟೆಂಡರು, ಸಹಾಯಕ್ ಬೈಂಡರು, ದರ್ಜಿ, ಧೋಬಿ, ಇವೆಲ್ಲ ನಿಮಗೆ ಏನೇನು ಪೋಸ್ಟಲ್ಲಿ ಯಾವ್ಯಾವ ಪೋಸ್ಟಲ್ಲಿ ಎಷ್ಟು ಖಾಲಿ ಇದ್ದಾವೆ ಅಂತ ಬಿಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 31ನೇ ಜುಲೈ 2026 ಆಗಿರುತ್ತೆ. ಇದೇ ತಿಂಗಳು 31ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ. ಬೇಗ ಹೋಗಿ ಅಪ್ಲೈ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಕೆಳಗಡೆ ಬಂದ ತಕ್ಷಣ ಇಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಇಲ್ಲಿ ನಾವು 98 ಗ್ರೂಪ್ ಡಿ ಜವಾನರು, ಕಾವಲುಗಾರರು, ಸ್ಲೀಪರ್ ಜವಾನ್, ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ ಮತ್ತು ಧೋಬಿ. ಇನ್ನು ಒಂದು ಉಳಿಕೆ ಹುದ್ದೆ ಬ್ಯಾಕ್ಲಾಗ್ ಅಂದರೆ ಒಂದು ಹಿಂದಿನ ವರ್ಷದಲ್ಲಿ ಉಳಿದಿರೋ ಒಂದು ಹುದ್ದೆನ ಇದರೊಳಗೆ ಸೇರಿಸ್ತಾರೆ. ಅದರಲ್ಲಿ ಸೇರಿಸಿ 99 ಹುದ್ದೆಗಳಾಗತ್ತೆ. ಉಳಿದ ಮೂಲ ವೃಂದದ ಅಡಿಯಲ್ಲಿ ನೇರ ನೇಮಕಾತಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮತ್ತು ಅಗತ್ಯ ಇತರೆ ಅರ್ಹತಾ ಷರತ್ತುಗಳ ಪೂರೈಸುವ ಅಭ್ಯರ್ಥಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ಇಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಇದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದೆಂದು ಅಧಿಸೂಚಿಸಲಾಗಿದೆ. ಇಲ್ಲಿ ಖಾಲಿ ಇರುವ ಹುದ್ದೆಯ ವಿವರಗಳು ಈ ಕೆಳಕಂಡಂತಿವೆ ಅಂತ ಇದೆ ನೋಡಿ. ಇಲ್ಲಿ ಕೆಳಗಡೆ ಬಂದು ನೋಡ್ಬೋದು, ಹುದ್ದೆಯ ವಿವರ ಅಂತ ಇದೆ. ಜವಾನು, ಕಾವಲುಗಾರ, ಸ್ವೀಪರು, ಜವಾನ್ ಅಂತ ಇದೆ. ಇಲ್ಲಿ 89+1 89+1 ಅಂದರೆ ಈಗ 90 ಹುದ್ದೆಗಳು ಖಾಲಿ ಇದ್ದಾವೆ. ಅದು ಹಿಂದಿನ ವರ್ಷದಲ್ಲಿ ಉಳಿದಿರುತ್ತಲ್ಲ, ಒಂದು ಪೋಸ್ಟ್ ಹಾಗೆ ಖಾಲಿ ಉಳಿದಿರುತ್ತೆ, ಅದನ್ನು ಇದರೊಳಗೆ ಸೇರಿಸಿದ್ದಾರೆ. ಇಲ್ಲಿ ಕೆಳಗಡೆ ಬಂದು ನೋಡ್ಬೋದು, ಲಿಫ್ಟ್ ಅಟೆಂಡರ್ ಬಂದು 5 ಪೋಸ್ಟ್ ಖಾಲಿ ಇದ್ದಾವೆ, 5 ಪೋಸ್ಟ್ಗಳು ಖಾಲಿ ಇದ್ದಾವೆ ಲಿಫ್ಟ್ ಅಟೆಂಡರ್ಗೆ. ಸಹಾಯಕ ಬೈಂಡರ್ಗೆ 1 ಪೋಸ್ಟ್ ಖಾಲಿ ಇದೆ, ದರ್ಜಿಗೆ 1 ಪೋಸ್ಟ್ ಖಾಲಿ ಇದೆ, ಧೋಬಿಗೆ 1 ಪೋಸ್ಟ್ ಖಾಲಿ ಇದೆ. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ನೋಡ್ಬೋದು, ಬ್ಯಾಕ್ಲಾಗ್ ಹುದ್ದೆಗಳು ಸೂಚಿಸುತ್ತದೆ ಅಂತ ಕೆಟ್ಟಿದ್ದಾರೆ ಸೂಚನೆ. ಇಲ್ಲಿ ನೋಡ್ಬೋದು ನೀವು, ಈ ಕಚೇರಿಯ ಹಿಂದಿನ ಅಧಿಸೂಚನೆಯು ಇಲ್ಲಿ ಎಲ್ಲ ನಂಬರ್ ಕೊಟ್ಟಿದ್ದಾರೆ. ದಿನಾಂಕ 22ನೇ ಏಪ್ರಿಲ್ 2020 ಅನುಸಾರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಶುಲ್ಕವನ್ನು ಪಾವತಿಸುವುದು ಅವಶ್ಯಕತೆ ಇರುವುದಿಲ್ಲ. ಆದಾಗ್ಯೂ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ನೀವೇನಾದರೂ ಕಚೇರಿಯಲ್ಲೇ ವರ್ಕ್ ಮಾಡ್ತಿದ್ರೆ, ಅಲ್ಲಿ ಆ ಥರದ್ದು ಇದ್ದರೆ ನಿಮಗೆ ಇಲ್ಲಿ ಶುಲ್ಕ ಏನು ಪಾವತಿಸೋ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ಇಲ್ಲಿ ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಮೀಸಲಾತಿಯನ್ನು ಕೋರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಒಳ ಮೀಸಲಾತಿಯ ಪ್ರವರ್ಗ A, B ಮತ್ತು C ಮಾಹಿತಿಗಳನ್ನು ಒದಗಿಸತಕ್ಕದ್ದು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಆನ್ಲೈನಲ್ಲಿ ಲಿಂಕ್ ಕೊಟ್ಟಿದ್ದಾರೆ, ಅಲ್ಲಿ ಅಪ್ಲೋಡ್ ಮಾಡುವಂಥದ್ದಂತೂ ಸೂಚಿಸಲಾಗಿದೆ. ಏನಂದರೆ ನಿಮ್ಮ ಹತ್ರ ನೀವು ಯಾವುದಾದ್ರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಯಾವುದಾದ್ರೂ ಇದೇ ಥರ ಜಾತಿಗೆ ಪರಿಶಿಷ್ಟ ಜಾತಿ ಆಗಲಿ, ಬೇರೆ ಯಾವುದೋ ಕಾಸ್ಟ್ ಇದ್ದರೆ, ನಿಮ್ಗೇನಾದರೂ ಮೀಸಲಾತಿ ಇದ್ದರೆ ಅದನ್ನು ನೀವು ಇನ್ಕಮ್ ಕಾಸ್ಟ್ ಏನಿರುತ್ತಲ್ಲ, ಇಲ್ಲಿ ಇದಕ್ಕೆ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಒಂದು ಬಂದು, ಎಲ್ಲ ಅಭ್ಯರ್ಥಿಗಳು SSLC 10ನೇ ತರಗತಿ ಹೊರತುಪಡಿಸಿ ಹೆಚ್ಚುವರಿ ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಸಂಬಂಧಪಟ್ಟ ವಿವರಗಳನ್ನು ಒದಗಿಸಬೇಕು ಮತ್ತು ಸಂಬಂಧಿತ ದಾಖಲೆಗಳನ್ನು ಆನ್ಲೈನ್ ಲಿಂಕ್ನಲ್ಲಿ ಅಪ್ಲೋಡ್ ಮಾಡತಕ್ಕದ್ದು.
ನೀವೇನಾದರೂ SSLC ಮುಗಿಸಿನೂ SSLC ಪಾಸ್ ಆದ್ರೂ ಮತ್ತೆ ಮೇಲೆ ಏನಾದರೂ ಬೇರೆ ಯಾವುದಾದ್ರೂ ಕೋರ್ಸ್ ಮಾಡಿದ್ದೀರಾ ಮತ್ತು ಇಲ್ಲ PUC ಮಾಡಿದ್ದೀರಾ ಅಂದರೆ ಅದನ್ನು ಏನು ಡಾಕ್ಯುಮೆಂಟ್ಸ್ ಅದರ ರಿಲೇಟೆಡ್ ಏನೇನು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಇಲ್ಲಿ ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ನೋಡ್ಬೋದು SSLC 10ನೇ ತರಗತಿ ಹೊರತುಪಡಿಸಿ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದ ಮತ್ತು ಸಂಬಂಧಿತ ಮಾಹಿತಿಗಳು ಮರೆಮಾಚಿದಲ್ಲಿ ಅಭ್ಯರ್ಥಿಯು ದಂಡಕ್ಕೆ ಗುರಿಪಡಿಸಲಾಗುತ್ತದೆ ಎಂದು ಅಭ್ಯರ್ಥಿಗಳು ಸೂಚಿಸಲಾಗಿದೆ. ಅಂದರೆ ಯಾರಾದರೂ ಈಗ 10ನೇ ತರಗತಿ ಪಾಸ್ ಆಗಿರ್ತೀರಾ, ಆದರೂ ನೀವು ಬೇರೆದೇನಾದರೂ ಕೋರ್ಸ್ ಮಾಡಿರ್ತೀರ. ಅದನ್ನು ನಾನು ಬರೀ 10ನೇ ತರಗತಿ ಪಾಸ್ ಆಗಿದ್ದೀನ ಅಂದ್ಬಿಟ್ಟು ಅದೆಲ್ಲ ಕೋರ್ಸ್ ಮೆನ್ಷನ್ ಮಾಡದೆ ಬರೀ 10ನೇ ತರಗತಿ ಅಂತ ಹಾಕಿದ್ರೆ ನಿಮಗೆ ಅದಕ್ಕೆ ದಂಡ ವಿಧಿಸಲಾಗುತ್ತೆ, ಗುರಿಪಡಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಪನಿಷ್ಮೆಂಟ್ ಅಂದರೆ ನಿಮಗೆ ಅದರದ್ದು ಏನಾದರೂ ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಬಂದು ಅಭ್ಯರ್ಥಿಗಳು ಮೇಲೆ ಕೇಳಿದಂತಹ ಮಾಹಿತಿಯನ್ನು ಒದಗಿಸಿದ್ದ ಪಕ್ಷದಲ್ಲಿ ಅಂತಹ ಅರ್ಜಿಗಳನ್ನು ಮುಂದಿನ ಪ್ರಕ್ರಿಯೆಗಳಿಗೆ ಪರಿಗಣಿಸಲಾಗುವುದು. ಮೇಲೆ ಏನೇನು ಹೇಳಿದ್ನಲ್ಲ ಅದೆಲ್ಲ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮದು ಅರ್ಜಿ ಏನಿರೋದು, ನಿಮ್ಮ ಅಪ್ಲಿಕೇಶನ್ ಏನು ಇದೆಲ್ಲ ಅವರೆಲ್ಲ ನೋಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಯಾವ್ಯಾವ ಇದಕ್ಕೆ ಯಾವ್ಯಾವ ಕಾಸ್ಟ್ಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನೀವು ಇದನ್ನು ಕರೆಕ್ಟಾಗಿ ಓದಿಕೊಂಡು ಯಾವ್ಯಾವ ಜನರಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಅವ್ರಿಗೆ ಎಷ್ಟಿದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಿದ್ರೆ ಅವ್ರಿಗೆ ಎಷ್ಟಿದೆ, ಮತ್ತು ಅಂಗವಿಕಲರಾಗಿದ್ದರೆ ಅವ್ರಿಗೆ ಎಷ್ಟು ಪೋಸ್ಟ್ ಇದ್ದಾವೆ, ಸೊ ಟೋಟಲಿ ಎಷ್ಟು ಪೋಸ್ಟ್ ಇದ್ದಾವೆ ಎಲ್ಲ ಡೀಟೇಲ್ಸು ಇಲ್ಲಿ ಕೊಟ್ಟಿರ್ತಾರೆ, ನೀವು ಓದ್ಕೋಬೋದು. ಇಲ್ಲಿ ಬಂದುಬಿಟ್ಟು ಕೆಳಗಡೆ ನೋಡ್ಬೋದು. ಕೆಳಗಡೆ ಬಂದು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಥರದ್ದು ಇಲ್ಲಿ ನಿಮಗೆ ಎಲ್ಲನೂ ಡೀಟೇಲಾಗಿ ಹೇಳಿದ್ದಾರೆ. ನಿಮಗೆ ಇಲ್ಲಿ ವೇತನ ಎಷ್ಟು ಸಿಗುತ್ತೆ, ನಿಮ್ಮದು ಅಮೌಂಟ್, ನಿಮಗೆ ಈ ಜಾಬ್ ಏನಾದರೂ ನಿಮಗೆ ಸಿಕ್ಕಿದರೆ ನಿಮಗೆ ಎಷ್ಟು ಅವರು ಪೇ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಹುದ್ದೆ ವಿವರಗಳು ಇದೆ ಲೆವೆಲ್ ಅಂತ ಇದೆ, ವೇತನ ಶ್ರೇಣಿ ಅಂತ ಇದೆ. ನಿಮಗೆ ಎಷ್ಟು ಪೇ ಮಾಡ್ತಾರೆ, ಇದು ನಿಮ್ಮದು ಯಾವ ಲೆವೆಲ್ ಅಂದರೆ ನೀವು ಯಾವುದರಲ್ಲಿ ಕೆಲಸ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರು, ಜವಾನ, ಹೌಸ್ ಕೀಪಿಂಗು, ಸಹಾಯಕ ಬೈಂಡರು, ಧೋಬಿ ಅಂತ ಇವೇನಾದರೂ ಇದ್ದರೆ ಲೆವೆಲ್ 2 ಏನಾದರೂ ಇದ್ದರೆ ನಿಮಗೆ 19,000ದಿಂದ 63,200ವರೆಗೂ 19,900ರಿಂದ 63,200ವರೆಗೂ ಸಿಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ 63,200 ಸಿಗೋಲ್ಲ, ಬಟ್ ಆಗ್ತಾ ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ. ನೆಕ್ಸ್ಟ್ ಒಂದು ಬಂದು ಲಿಫ್ಟ್ ಅಟೆಂಡರ್ ದರ್ಜಿ ಅಂತ ಇದೆ, ಲೆವೆಲ್ 3 ಅಂತ ಇದೆ. ಇದಕ್ಕೆ 21,700 ಇಂದ ಸ್ಟಾರ್ಟ್ ಆಗಿ 69,100ವರೆಗೂ ನಿಮಗೆ ಅವರು ನಿಮಗೆ ಅದರದ್ದು ಪೇಮೆಂಟನ್ನು ಕೊಡ್ತಾರೆ. ಇಲ್ಲಿ ನೇಮಕಾತಿಯ ವಿಧಾನ ಅಂತ ಇದೆ ನೋಡಿ. ಅಭ್ಯರ್ಥಿಗಳ ಆಯ್ಕೆಯನ್ನು ಈ ಕೆಳಗಿನ ನಿಯಮಕ್ಕೆ ಅನುಸಾರ ಮಾಡಲಾಗುತ್ತದೆ ಅಂತ ಇದೆ. ಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸೇವಾ ಮತ್ತು ನೇಮಕಾತಿ ಷರತ್ತುಗಳ ನಿಯಮಗಳು 1973 ಇದರ ನಿಯಮ ಎಷ್ಟೆಷ್ಟು ಇದ್ದಾವೆ ಅದರಲ್ಲಿ ಕಾಯ್ದೆಗಳಲ್ಲಿ ನೀವು ಏನಾದರೂ ಇದು ಆದರೆ ಅದರ ಪ್ರಕಾರ ನಿಮಗೆ ಇಲ್ಲಿ ತಗೋತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದು ವಿದ್ಯಾರ್ಹತೆ ಅಂತ ಇದೆ ನೋಡಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿ ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಇದೆ. ಏನೇ ನಿಮ್ಮದು ಎಲಿಜಿಬಿಲಿಟಿ ಇರಬೇಕು ಅಂದರೆ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ್, ಹೌಸ್ ಕೀಪಿಂಗ್ ಇವರಿಗೆ ಏನಿರಬೇಕು 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ನೀವು ಕನಿಷ್ಠ SSLC ಆದರೂ ಪಾಸ್ ಆಗಿರಬೇಕು. ನೆಕ್ಸ್ಟ್ ಒಂದು ಬಂದು ಲಿಫ್ಟ್ ಅಟೆಂಡರ್ ಅಂತ ಇದೆ ನೋಡಿ. 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ಲಿಫ್ಟ್ ಮೆಕ್ಯಾನಿಸಮ್ನಲ್ಲಿ ಅನುಭವವನ್ನು ಹೊಂದಿರಬೇಕು. ನೀವೇನಾದರೂ ಲಿಫ್ಟ್ ಅಟೆಂಡರ್ಗೆ ಅಪ್ಲೈ ಮಾಡ್ತಿದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಆದರೂ ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಲಿಫ್ಟ್ ಅಟೆಂಡರಲ್ಲಿ ಲಿಫ್ಟ್ ಮೆಕ್ಯಾನಿಸಮ್ ಇರುತ್ತಲ್ಲ, ಲಿಫ್ಟ್ ಮಷಿನ್ಗಳಲ್ಲಿ ಅದರಲ್ಲಿ ಸ್ವಲ್ಪ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಹಾಯಕ ಬೈಂಡರ್ ಅಂತ ಇದಿಲ್ಲ. 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ನೀವೇನಾದರೂ ಸಹಾಯಕ ಬೈಂಡರ್ಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ನೀವು ಮಿನಿಮಮ್ 10ನೇ ತರಗತಿ ಮುಗಿಸಿರಬೇಕು ಮತ್ತು ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಬಂದು ದರ್ಜಿ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ದರ್ಜಿ ಕೆಲಸದಲ್ಲಿ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ನೀವೇನಾದರೂ ದರ್ಜಿಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ನಿಮಗೆ SSLC ಪಾಸ್ ಆಗಿರಬೇಕು ಮತ್ತು 3 ವರ್ಷಗಳ ಅನುಭವ ಎಕ್ಸ್ಪೀರಿಯನ್ಸ್ ಇರಬೇಕು, 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಧೋಬಿ ಬಂದು 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ತೇರ್ಗಡೆ ಹೊಂದಿರಬೇಕು ಮತ್ತು ಧೋಬಿ ಕೆಲಸದ ಅನುಭವವನ್ನು ಹೊಂದಿರಬೇಕು. ಇಲ್ಲಿ ನೀವು ಧೋಬಿ ಆಗಿದ್ದರೆ ಇಲ್ಲಿ ನಿಮಗೆ SSLC ಪರೀಕ್ಷೆ ಪಾಸ್ ಆಗಿರಬೇಕು ಮತ್ತು ಸ್ವಲ್ಪ ಆದರೂ ನೀವು ಇದು ಧೋಬಿ ಕೆಲಸದಲ್ಲಿ ಸ್ವಲ್ಪ ಆದರೂ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಸೂಚನೆ ಅಂತ ಏನಿದೆ ನೋಡೋ ನೋಟಿಸು. 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ಎಂದರೆ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಂಖ್ಯೆ ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. 2017 ದಿನಾಂಕ 27/2/2018ರಲ್ಲಿ
ನಿಗದಿಪಡಿಸಲಾಗಿರುವ ವಿದ್ಯಾರ್ಹತೆ ಕೋರ್ಸ್ಗಳಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ. 2017ರಿಂದ 2018ವರೆಗೂ ಏನು ನಡೆದಿರುತ್ತಲ್ಲ SSLC ಪರೀಕ್ಷೆ, ಅದರಲ್ಲಿ ನೀವು ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಯೋಮಿತಿ ಬಂದು ಯಾರ್ಯಾರಿಗೆ ಎಷ್ಟೆಷ್ಟು ಏಜ್ ಲಿಮಿಟ್ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದರ ಬಗ್ಗೆ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕದಂದು ಎಲ್ಲ ಪ್ರವರ್ಗದವರು ಕನಿಷ್ಠ 18 ವರ್ಷದವರಾಗಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಬಂದು ಈ ಕೆಳಗಿನಂತೆ ಇರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಸೇರಿದ ವರ್ಗ ಗರಿಷ್ಠ ವಯೋಮಿತಿ ಅಂತ ಇದೆ. ನೀವು ಯಾವ ಕಾಸ್ಟ್ಗೆ ಸೇರಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಏಜ್ ಎಷ್ಟು, ವಯೋಮಿತಿ ಎಷ್ಟು ಕೊಡ್ತಾರೆ ನಿಮಗೆ ಅಂತ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಜನರಲ್ ಕಾಸ್ಟ್ನವರಿಗೆ 40 ವರ್ಷಗಳು ಇರಬೇಕು. ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2A 2B 3A 3B ಅವರಿಗೆ 43 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಥರ್ಡ್ ಒನ್ ಬಂದು ಈ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳು ಅಥವಾ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಅವರಿಗೆ 45 ವರ್ಷಗಳ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮದು ಏಜು 18ರಿಂದ 40, 43, 45 ಅವರವ್ರ ಕಾಸ್ಟ್ ಪ್ರಕಾರ ಅವರಿಗೆ ಕೊಟ್ಟಿದ್ದಾರೆ. ಅಷ್ಟಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಅಪ್ಲೈ ಮಾಡೋಕ್ಕೆ ಅರ್ಜಿ ನಿಮ್ಮದು ಸಬ್ಮಿಟ್ ಆಗಬೇಕಂದ್ರೆ ಇಲ್ಲಿ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಆ ಪೇ ಮಾಡೋದು ಅಮೌಂಟ್ ಎಷ್ಟಾಗಿರುತ್ತೆ ಅಂತ ಅದ್ರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ಅಭ್ಯರ್ಥಿಯು ಸೇರಿದ ವರ್ಗ ಅರ್ಜಿ ಶುಲ್ಕ ಅಂತ ಇದೆ. ನೀವು ಯಾವ ಕಾಸ್ಟಿಗೆ ಸೇರಿರ್ತೀರ ನೋಡಿ, ಜನರಲ್ ಕಾಸ್ಟ್ನವರಿಗೆ 200 ರೂಪಾಯಿನ ಕಟ್ಟಬೇಕಾಗತ್ತೆ. ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2A 2B 3A 3Bದವರಿಗೆ 200 ಕಟ್ಟಬೇಕಾಗತ್ತೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿನ ಕಟ್ಟಬೇಕಾಗತ್ತೆ. 100 ರೂಪೀಸ್ ನೀವು ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ಎಲ್ಲ ಥರ ಡೀಟೇಲ್ ಏನೇನಿದೆ, ನೀವು ಏನೇನು ಓದ್ಕೋಬೇಕು ಎಲ್ಲನೂ ಕೊಟ್ಟಿದ್ದಾರೆ. ನೀವೆಲ್ಲ ಕರೆಕ್ಟಾಗಿ ಓದ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಿ, ಏನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಕರೆಕ್ಟಾಗಿ ಓದ್ಕೊಂಡು ಇದಕ್ಕೆ ಅಪ್ಲೈ ಮಾಡಿ. ಏನೇನು ಬೇಕು ಅಂತ ಇಲ್ಲಿ ಎಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದೆ, ಅರ್ಹತೆ ಏನೇನು ಇರಬೇಕು, ಅರ್ಜಿ ಸಲ್ಲಿಸೋ ವಿಧಾನ ಏನೇನಾಗಿರುತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟನ್ನು ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡ್ರೆ ನಾನು ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿಯಾದರೂ ಹೋಗಿ ಹಾಕಿ, ಇಲ್ಲಾಂದರೆ ಇಲ್ಲಿ ಆಲ್ರೆಡಿ ಅವ್ರು ಲಿಂಕನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ಆದರೂ ಈ ಥರ ಸರ್ಚ್ ಮಾಡಿದ್ರೆ ವೆಬ್ಸೈಟ್ ತಾನಾಗಿ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ನಮಗೆ, ನೀವೇ ಹಾಕ್ಕೊಡಿ ಅಂದರೆ ನಮಗೆ ಕಮೆಂಟ್ ಮಾಡಿ, ನಮಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನಾವು ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಇಲ್ಲಿ ಬಂದು ಕೆಳಗಡೆ ನೋಡ್ಬೋದು ಎಲ್ಲ ಥರ ಡೀಟೇಲ್ ಇದೆ. ಕರೆಕ್ಟಾಗಿ ಓದ್ಕೊಂಡು ನಾಳೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿಗೆಲ್ಲ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಏನೇನಿದೆ. ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಏನೇನು ಇರಬೇಕು ಅರ್ಹತೆ ಮತ್ತು ಏನೇನು ಬೇಕಾಗತ್ತೆ ಎಲ್ಲ ಥರದ್ದಿದೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಎಲ್ರಿಗೂ ಕೂಡ ಈ ವಿಡಿಯೋಲಿಂದ ಹೆಲ್ಪ್ಫುಲ್ ಆಗಲಿ. ನಿಮಗೆ ಒಂದು ಬಾರಿ ಗೌರ್ಮೆಂಟ್ ಜಾಬ್ ಸಿಕ್ತಂದರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಲೈಫ್ ಸೆಟ್ಲ್ ಆದಂಗೆ ಆಗುತ್ತೆ. ಏನಕ್ಕಪ್ಪ ಅಂದರೆ ಇದು ಕೋರ್ಟಲ್ಲಿ ಇರೋದರಿಂದ ಅಲ್ಲಿ ಸ್ವಲ್ಪ ನಿಮಗೆ ಒಂಥರ ಮರ್ಯಾದೆನೇ ಬೇರೆ ಇರುತ್ತೆ ಅಲ್ಲಿ ಕೋರ್ಟಲ್ಲಿ ಜಾಬ್ ಮಾಡೋರಿಗೆ. ಅದಕ್ಕೋಸ್ಕರ ನೋಡಿ, ಯಾರ್ಯಾರು SSLC ಮುಗಿಸಿರ್ತೀರ ಒಳ್ಳೆಯ ಅವಕಾಶ, ನೇರ ನೇಮಕಾತಿ ಇದೆ. ಇಲ್ಲಿ ಯಾವುದೇ ಥರ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಅಪ್ಲೈ ಮಾಡ್ಬೋದು. ನೀವು SSLC ಪಾಸ್ ಆದರೂ ಕೂಡ ಇದಕ್ಕೆ ಅಪ್ಲೈ ಮಾಡೋದು ಅದೇ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಆಯ್ತು, ಸಿಗೋಣ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.